ನಮಸ್ಕಾರ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ. ನೋಡ್ರಿ, ಇವತ್ತು ನಮ್ಮದು ಎಸ್ ಆರ್ ಚಿಂಬಲ್ ಮ್ಯಾಚ್ ಐತಿ. ಎಷ್ಟು ಗಂಟೆಗೆ ಅಂದ್ರೆ 7:30 ಐತಿ. ಅವರು ಒಂದು ತವ್ರ ಮನೆಯಾಗಿದ್ದ ಮ್ಯಾಚ್ ಐತಿ. ನೋಡ್ರಿ, ಈ ವರ್ಷದ ಏನೈತಿಲ್ಲ ಫುಲ್ ಪವರ್ಲೇ ನಾವು ಪ್ಲೇ ಆಫ್ಗೆ ನಾ ಬರ್ತೀನಿ, ನೀ ಬರ್ತಾನೆ, ಯಾರು ಬರ್ತಾರೆ ಅವ್ರು ಹೋಗ್ತಾರೆ, ಇವ್ರು ಹೊರಗೆ ಹೋಗ್ತಾರೆ, ಯಾರು ಹೊರಗೆ ಹೋಗ್ತಾರೆ, ಫುಲ್ ಟೆನ್ಷನ್ದಾಗ ನಡ್ದಾಕತ್ತದ. ಯಾವ ಮ್ಯಾಚ್ ಪ್ರತಿ ಒಂದೊಂದು ಮ್ಯಾಚ್ ಮ್ಯಾಗೂ ಡಿಪೆಂಡ್ ಆಗಕತ್ತದ. ಫಸ್ಟ್ನೇ ಸ್ಥಾನ ಆರ್ ಸಿ ಬಿ ಅವ್ರು ಹಿಡ್ಕೊಂಡು ಕೂತಾರ, ಬರ್ರಿ ಹೆಂಗೆ ಬರ್ತೀರಿ ಬರ್ರಿ ಅಂತಂದ್ರೆ. ಎರಡನೇ ಸ್ಥಾನದ ಜಿ ಟಿ ಅವ್ರು ಕೂತಾರ. ಮೂರನೇ ಸ್ಥಾನದೊಳಗೆ ಹೈದರಾಬಾದ್ ಅದಾರ. ಇನ್ನು 4ನೇ ಸ್ಥಾನದಾಗ ಸಮಥಿಂಗ್ ಅವನ್ನೆಲ್ಲ ನಾವು ನೋಡಕ್ಕೆ ಹೋಗಂಗಿಲ್ರಿಪ್ಪ. ಮೊದಲು ನಾವು ಹೇಳ್ತಾನೆ, ತಲೆ ಕೆಟ್ಟೈತೆ ನಮಗೆ. ಈಗ ಏನಾಗೈತ್ರಿ, ಹೈದರಾಬಾದ್ರವ್ರು ಇದನ್ನ ಗೆದ್ರೆ ಮಾತ್ರ 2ನೇ ಸ್ಥಾನಕ್ಕೆ ಬರೋಕೆ ಅವಕಾಶ. ಅದು ಫುಲ್ ರನ್ ರೇಟ್ ಮ್ಯಾಟ್ರ್ ಆಗ್ತದೆ ಇಲ್ಲಿ. ಯಾಕಂದ್ರೆ ಜಿ ಟಿ ಅವ್ರದ್ದು ಅಷ್ಟ ಅದ, ಈ ಕಡೆ ಇವ್ರದ್ದು ಪಾಯಿಂಟ್ ಟೇಬಲ್ ಗೆದ್ರ ಅಷ್ಟ ರೀ. ಮತ್ತೆ ಹೇಳ್ತಾನೆ, ಇದೆಲ್ಲ ಗೆದ್ದ ಮ್ಯಾಕ್ರಿ ಹೈದರಾಬಾದ್ ಅವ್ರು ನಮ್ಮ ಜೊತೆ ಗೆದ್ರ ರನ್ ರೇಟ್ ಗೆದ್ರ 2ನೇ ಸ್ಥಾನಕ್ಕೆ ಬರ್ತಾರೆ. ಎಲ್ಲರೂ ಬರೀ ಅವ್ನವ್ನು 2ನೇ ಸ್ಥಾನಕ್ಕೆ ಬಡ್ದಾಡಕತ್ತಾರ. ಯಾಕಂದ್ರೆ 2011 ಇಲ್ಲಿ ತನಕ ಏನೈತಿ 2ನೇ ಸ್ಥಾನದಾಗ ಯಾವ್ದೈತಿ ಅದ ಕಪ್ ಹೊಡೆದೈತಿ. ಆದ್ರೆ ಈ ವರ್ಷ ಏನೈತಿ ಅದೊಂದು ಹೇಳಿಕೆ ಸುಳ್ಳು ಮಾಡಿಬಿಡ್ತು ನಾವು ಆರ್ ಸಿ ಬಿ ಅವ್ರು. ಫಸ್ಟ್ನೇ ಸ್ಥಾನ ನಮ್ಮದು ಐತಿ, ಇವತ್ತು ಮ್ಯಾಚ್ ಹೊಡಿತೀವಿ, ಅದು ಸುದ್ದ ಫರಕ್ ಅದ. ಇವತ್ತು ಫಸ್ಟ್ನೇ ಸ್ಥಾನ ಹೊಡೆದ, ಫಸ್ಟ್ನೇ ಸ್ಥಾನದಾಗ ಗೆದ್ದ ಕಪ್ ಸತತವಾಗಿ 2ನೇ ಕಪ್ ಗೆದ್ದವ್ ನಾವು. ಅದು ಏನು 2011 2026 ತಗ 2ನೇ ಸ್ಥಾನ ಇದ್ದಂಗೆ ಗೆಲ್ಲತಾವ. ಅದು ಏನು ಅಂಕಿ ಅಂಶ, ಅದು ಏನು ಡಾಟಾ ಐತಿಲ್ಲ, ಅದನ್ನೆಲ್ಲ ಕೆತ್ತು ಹೋಗೋದು. ಅದಕ್ಕೊಂದು ಇಲ್ಲಪ್ಪ ಹಿಂಗೂ ಐತಿ ತಂದು ತೋರಿಸ್ಕೊಡ್ತೀವಿ. ಇದು ಬರ್ದಿಟ್ಕೋರಿ. ಸ್ವಲ್ಪ ವಿಡಿಯೋ ಬರಕ್ಕೆ ಲೇಟ್ ಆಯ್ತು, ಯಾಕಂದ್ರೆ ಅದ್ಯಾಗ ಸಿ ಎಸ್ ಕೆದವ್ರು ಭೇಟಿ ಆಗಿರಪ್ಪ. ಬೆಳಗ್ಗೆ ಭೇಟಿ ಆದರೂ ರಾತ್ರಿ ಪರಿಸ್ಥಿತಿ ಕೆಟ್ಟದ್ದು, ನಿದ್ದೆ ಹತ್ತಿಕಲ್ ಕಾಣ್ತಿ. ಹಂಗಾಗಿ ನಾವು ಅಟ್ಟು ಬಸ್ ಹಿಡ್ದು ಅವ್ರ ಊರು ಯಾವ್ದು ನೋಡಿ ಅಟ್ಟು ಟಿಕೆಟ್ ರೊಕ್ಕ ಕೊಟ್ಟ, ನಮ್ಮ ಸಂಪ್ರದಾಯ ಏನೈತೆ ಕೈಯಾಗ ಒಂದು 2 ನೀರು ಬಾಟ್ಲಿ ಏನೇನು ಕೊಡ್ಬೇಕು ಕೊಟ್ಟ ಕಳಿಸಿ ಅವ್ರ ಬಸ್ ಹಚ್ಚಿಸಿ ಕಳಿಸಿ ಬಂದುಪ್ಪ. ಮತ್ತೆ ಎಲ್ಲೆಲ್ಲ ಹಾದಿತೆ ಬೇರೆ ಕಡೆ ಆಧಾರ ತಂದ ನೀವು ಇನ್ನು ಮುಂದಿನ ವರ್ಷ ನೋಡೋಣ ತಂದು ಅವ್ರಿಗೆ ಒಂದು ಸ್ವಲ್ಪ ಖರ್ಚಿ ಕೊಟ್ಟ ನೈಡ್ರಿ ತಂದು ಅವ್ರು ಬಸ್ ಹತ್ತಿಸಿ ಕಳಿಸಿ ಬಂದರು. ಕಳಿಸಿ ಬರಕ್ಕೆ ಸ್ವಲ್ಪ ಲೇಟ್ ಆಯ್ತು. ಹಾಗಾಗಿ ಆ ವಿಡಿಯೋ ಬರೋಕೆ ಲೇಟ್ ಆತ್ರಿ. ಇರಲಿ, ಅವ್ರು ಹೊರಗೆ ಹೋಗ್ಯಾರ. ಅವ್ರು ಪೂರ್ತಿ ಅವ್ರು ಬರ್ಬೇಕು, ದೊಡ್ಡ ಲಾಜಿಕ್ ಆಗ್ಬೇಕಾಗ್ತದ. ಅದೇನು ಇಲ್ಲಿ ವರ್ಕ್ ಆಗಂಗಿಲ್ಲ. ಯಾಕಂದ್ರೆ ಇವತ್ತು ಹೈದರಾಬಾದ್ ಅವರು ಫುಲ್ ಹೋರಾಟ ಮಾಡಾರ. ನಮ್ಮ ಆರ್ ಸಿ ಬಿ ಹುಲಿಗಳು ಫುಲ್ ಹೋರಾಟ ಮಾಡಾರಪ್ಪ. ನಮಗೂ ಆಯ್ತು ನಿಮಗೆ ಆ ಕಡೆ ಹೈದರಾಬಾದ್ ಅವ್ರದ್ದು ಫುಲ್ ಟೀಮ್ ಇವತ್ತು ಮ್ಯಾಚ್ ಐತೆ ಫುಲ್ ತಿಂಡಿ ಬೀಳಂಗೆ ಕಾಣಕತ್ತದ. ಬೆಂಕಿ ಬಿರುಗಾಳಿ ಹೇಳ್ತಾ ಇವತ್ತು ಮ್ಯಾಚ್ದಾಗ ಅವರು ಫುಲ್ ತಿಂಡಿ ಥೀಮ. ಈ ಕಡೆ ಇದು ನಮ್ಮ ಆರ್ ಸಿ ಬಿದು ಫುಲ್ ತಿಂಡಿದೆ. ನಿಮಗೆ ಗೊತ್ತಾಯ್ತು ಆರ್ ಸಿ ಬಿ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ರಿ. ಆ ಕಡೆ ಅವರು 300 ಹೊಡಿತೀವಿ ಅಂತಂದು ಒಂದು ಶಪಥ ಮಾಡಿರು. ನಮ್ಮ ಆರ್ ಸಿ ಬಿ 300 ಅಲ್ಲಿ ನೀವು 400 ಹೊಡೆದು ನಾವು ಚೇಜ್ ಮಾಡ್ತೀವಿ ಅಂತಂದು ಪವರ್ ಇರುವಂಥ ಪ್ಲೇಯರ್ಗಳು ಅದಾವ್ರಿ. ಇವತ್ತು ಏನೈತ್ರಿ, ಬಹುಶಃ ಬೆತ್ತಲ್ನ ಸ್ವಲ್ಪ ಹೊರಗೆ ಇರ್ತಾರೆ ಕಾಣ್ತದ. ಯಾಕಂದ್ರೆ ಇವತ್ತಿನ ಮ್ಯಾಚ್ ಹೆಂಗಾಗಿದೆ ಅಂದ್ರೆ ನಾವು ಗೆದ್ರು ಅಷ್ಟ ಸೋತರು ಅಷ್ಟೇ. ಫಸ್ಟ್ನೇ ಸ್ಥಾನ ನಮಗೆ ಗೆದ್ದ ಇರ್ತದೆ. ಅದು ಹಂಗೆ ಅದ. ಫಸ್ಟ್ನೇ ಸ್ಥಾನ ನಮ್ಮದು ಗೆದ್ದ ಇರ್ತದ, ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಕೆಲವೊಂದು ಪ್ಲೇಯರ್ಗಳಿಗೆ ಅವಕಾಶ ಕೊಟ್ಟು ನೋಡ್ಬೇಕಾಗ್ತದೆ. ಮತ್ತು ಯಾವ್ಯಾವ ಪ್ಲೇಯರ್ ಹೆಂಗೇನೇ ಮಾಡ್ತಾವೆ ಮುಂದಿನ ಸಲ ನೋಡ್ಬೇಕಾಗ್ತದೆ. ಇವತ್ತು ಬೆತ್ತಲ್ನ ಹೊರಗಿರುವ ಇಟ್ಟ ಕ್ವಾಕ ಮತ್ತು ಕೆಲವೊಂದು ಪ್ಲೇಯರ್ಗಳನ್ನ ಒಳಗೆ ಬರುವಂಗೆ ಕಾಣಕತ್ತವೆ. ಏನು ಮಾಡ್ತಾರೆ ಹೇಳಕ್ಕೆ ಬರಲ್ಲಪ್ಪ. ಸಾಲ್ಟ್ ಬೇರೆ ವಾಪಸ್ ಬಂದಾರ. ಅವರು ಆ ಕಡೆ ಇಳಿದ್ರೆ ಏನು ಆಗ್ತೈತಿ ಒಳಗೆ ಯಾವ್ಯಾವ ಪ್ಲೇಯರ್ ಬರ್ತಾವೆ ನಮಗನ್ನ ಪಕ್ಕ ಏನು ಮಾಹಿತಿ ಇಲ್ಲರಿಪ್ಪ. ಬಂದ ಮ್ಯಾಕ ಬಂದ್ರೆ ಬಡದ್ರೆ ಇವರ ಬಂದು ಬಡದ್ರ ತಂದು ಹೇಳ್ತಾರೆ. ಬೆತ್ತಲ್ಲ ಇಷ್ಟ ಸಾಲ್ಟ ಇಲ್ಲಿ ಒಂದು 1ನೇ ಸ್ಥಾನ ಒಂದು ಸ್ವಲ್ಪ ಚೇಂಜ್ ಆಗೋ ಪೊಸಿಷನ್ ಕಾಣಕತ್ತದ. ಯಾಕೆ ಹಿಂಗೆ ಕೊಹ್ಲಿ ಅವ್ರು ಇದ್ದೇ ಇರ್ತದೆ. ದೇವದತ್ ಪಡಿಕಲ್ ಅವರು ಒಳಗೆ ಇರ್ತಾರೆ. ನಮ್ಮಪ್ಪ ಹಿಡಿತಾರ ಅವರು ಇರ್ತಾರೆ. ಟೀಮ್ ಡವಿಡ ರೋಮಾಡಿಯೋ ಶಪಾಡ, ಕ್ರೋನಾಲ್ ಪಾಂಡ್ಯ, ಹಾಜಲ್ವುಡ್, ಇವರೆಲ್ಲ ಒಳಗೆ ಇವ್ರು ಹಾಕ್ಬೇಕ್ರಿಪ್ಪ. ಇವ್ರು ಇಲ್ದ ಅಲ್ಲಿ ಮ್ಯಾಚ್ ಇಲ್ಲ. ನಮ್ಮ ಭುವನೇಶ್ವರ್ ಕುಮಾರ್ ಅವರು ಫಿಕ್ಸ್ ಆಗಿಬಿಟ್ರೆ ಬಿಡ್ರಿ ಆರ್ ಸಿ ಬಿಗೆ. ಸ್ವಲ್ಪ ಚೇಂಜ್ ಆಗ್ತದೆ. ಡೆಪ್ಪಿ ಅವರು ಹೊರಗೆ ಹೋಗೋ ಪರಿಸ್ಥಿತಿ ಏನು ಐತಿ ನೋಡ್ಬೇಕಾಗ್ತದೆ. ಅದು ಬಿಟ್ಟು ಬೇರೆ ಪ್ಲೇಯರ್ನ ಹಾಕ್ತಾರೋ ಏನೋ ನೋಡ್ಬೇಕಾಗ್ತದೆ. ಆಮೇಲೆ ಸುಯೇಶ್ ಶರ್ಮಾ ಅವರು ಏನು ಮಾಡ್ತಾರೆ ಅದನ್ನು ನಾವು ನೋಡ್ಬೇಕ್ರಿ. ಅದಾದ್ಮೇಲೆ ಇಷ್ಟು ಚೇಂಜಸ್ ಆಗುವಂಥ ಸಾಧ್ಯತೆ ಐತ್ರಿ. ಇವತ್ತಿನ ಮ್ಯಾಚ್ ಜಾಸ್ತಿ ಹೇಳಕ್ಕೆ ಹೋಗಂಗಿಲ್ಲ ನಾವು. ಇವತ್ತು ಏನು ನಾವು ಆರ್ ಸಿ ಬಿ ತಲೆ ಕೆಲ್ಸೋದು ಅವಶ್ಯಕತೆ ಇಲ್ಲ. ಸೋತ್ರು ಆಯ್ತು ಗೆದ್ರು ಆಯ್ತು, ನಮ್ಮದು ಏನೈತಿಲ್ಲ ಫಸ್ಟ್ನೇ ಸ್ಥಾನ ನಾವು ಅದು ಹಿಡ್ಕೊಂಡು ಕೂತೀವಿ. ಹಂಗೆ ಮೊದಲು ನಾವು ಹೋರಾಟ ಮಾಡಿದ್ವಿ. ನಾವು ಲಾಸ್ಟಿಗೆ ಬಂದು ಹಿಂಗೆ ತಿನ್ಕ್ಯಾಡೋದು ಬ್ಯಾಡ ಅಂತಂದು ಮೊದಲು ನಾವೆಲ್ಲ ಹೋರಾಟ ಮಾಡಿ ಗೆಲ್ತೀವಿ. ಜಾಸ್ತಿ ಒಟ್ಟು ಹೇಳಕ್ಕೆ ಹೋಗಂಗಿಲ್ಲ. ನಾ ಇಲ್ಲಿ ಹಂಗೆ ಮಾಡ್ತಾರೋ ಹಿಂಗೆ ಮಾಡ್ತಾರೋ ಏನೂ ಹೇಳಂಗಿಲ್ಲ. ಮ್ಯಾಚ್ ಮುಗಿದ್ಮ್ಯಾಕ ಬರ್ತಾನೋ ಆವಾಗ ಸುದ್ದಿ ಪಾರಕ ಐತಿ. ಹಂಗಾಗಿ ಎಲ್ಲಿ ಸ್ಥಾನ ನಮ್ಮ ಯೂಟ್ಯೂಬ್ದಾಗ ನೋಡ್ಕೊತ್ರ ಸಬ್ಸ್ಕ್ರೈಬ್ ಮಾಡಿರಿ, ಫೇಸ್ಬುಕ್ ನೋಡ್ಕೊತ್ರ ಫಾಲೋ ಹೋಯ್ರಿ.